ಇವನ್ನೆಲ್ಲ ತಪ್ಪಿಸ್ಬೋದಾಯಿತು. ಯಾಕಂದರೆ ಇದು ತಪ್ಪು ಸರ್ಕಾರದ್ದೇ. ಯಾಕಂದರೆ ಇಲ್ಲಿ ಮಳೆಯಿಂದ ಆಗಿರೋ ಅನಾಹುತ ಅಲ್ಲ, ಗೋಡೆ ಕುಸಿದು ಆಗಿರೋವಂಥದ್ದು. ಗೋಡೆ ಕುಸಿದು ಆಗಿರೋವಂಥದ್ದು. ಮಳೆ ಬಂದಿದೆ, ಒಂದು ತಿಂಗಳ ಮುಂಚೆನೇ ಎಲ್ಲ ಒಂದು ಮೀಟಿಂಗ್ ಮಾಡಬೇಕಾಯಿತು. ಎಲ್ಲೆಲ್ಲಿ ಈ ಥರ ಪ್ರಾಬ್ಲಮ್ಸ್ ಇದೆ, ಗೋಡೆಗಳು ಇರ್ಬೋದು, ಮನೆಗಳು ಇರ್ಬೋದು, ಅನಾಹುತದಲ್ಲಿದೆ, ಬಿರುಕು ಬಿಟ್ಟಿದೆ, ಯಾವ್ಯಾವ ಮರಗಳು ಹಳೇದಾಗಿದೆ, ಇವೆಲ್ಲ ಮೊದಲೇ ಕ್ಲಿಯರ್ ಮಾಡಿ ಮಳೆಗಾಲಕ್ಕೆ ತಯಾರಾಗಬೇಕಾಗಿದೆ. ನಾನು ಹೇಳ್ತಾ ಇರೋವಂಥದ್ದು ಇದು ಫಸ್ಟ್ ಮಳೆ. ಏನೋ ಕಂಟಿನ್ಯೂಸ್ ಆಗಿ ಕೆಲವು ಸರಿ 10 ದಿನ 15 ದಿನ ಕಂಟಿನ್ಯೂಸ್ ಆಗಿ ಮಳೆ ಬೀಳ್ತೈತೆ, ಅವಾಗೇನು ನೀರು ಇಮರೋದಿಲ್ಲ. ಇದೇನೂ ಇಲ್ಲ, ಇನ್ನೂ ಫಸ್ಟ್ ಮಳೆ ಬಂದಿರೋದು, ಮೊದಲ ಮಳೆ ಆಘಾತಕ್ಕೆ ಇವತ್ತು ಈ ಅನಾಹುತ ಆಗಿರೋವಂಥದ್ದು. ಅದು 20 ನಿಮಿಷ ನಮ್ಮ ಆಫೀಸನ್ನು ಪೂರ್ತಿ ಮಳೆ ನೀರು ನುಗ್ಗಿದೆ. ಅಂದರೆ ಮೊದಲ ಮಳೆಗೆ ಸರ್ಕಾರ ಎಲ್ಲೋ ಒಂದು ರೀತಿ ಅಪರಾಧಿ ಸ್ಥಾನದಲ್ಲಿದೆ ಅಂತ ಅನಿಸ್ತದೆ. ನನಗನ್ಸ್ತೈತೆ ಸರ್ಕಾರ ಸ್ವಲ್ಪ ಎಚ್ಚರವಾಗಿದ್ದಿದ್ರೆ ಈ ಮೊದಲೇ ಸರ್ವೆ ಎಲ್ಲ ಮಾಡಿ ಎಲ್ಲ ರಾಜ್ಯದಲ್ಲಿ ಎಲ್ಲೆಲ್ಲಿ ಏನೇನಾಗಿದೆ ಅದೆಲ್ಲ ತಿಳ್ಕೊಂಡಿದ್ರೆ ಇವೆಲ್ಲ ಸರಿ ಮಾಡ್ಬೋದಾಯಿತು. ಅಥವಾ ಬೋರ್ಡ್ಗಳು ಹಾಕಿ ಇಲ್ಲಿ ಯಾರು ಬರಬೇಡಿ ಅಂತ ಹೇಳ್ಬೋದಾಯಿತು, ಅಲ್ಲೊಂದು ಬ್ಯಾರಿಕೇಡ್ ಮಾಡಬೇಕಾಯಿತು. ಅದೇನು ಮಾಡಿದರೆ ಇವತ್ತು ಇಷ್ಟು ಜನರ ಸಾವನ್ನು ತಪ್ಪಿಸ್ಬೋದಾಯಿತು. ಅಂದರೆ ಸರ್ಕಾರದ ನನಗನ್ಸ್ತೈತೆ ಸರ್ಕಾರ ಫೇಲ್ಯೂರ್ ಆಗಿದೆ ಈ ವಿಚಾರಕ್ಕೆ ಸಂಬಂಧ. ನಾನು ಯಾಕಂದರೆ ಸಾವಿನಲ್ಲಿ ನಾನು ರಾಜಕೀಯ ಮಾಡೋಕ್ಕೆ ಹೋಗಲ್ಲ. ಆದರೆ ಇದು ತಪ್ಪು ಯಾರ್ದು? ಪಾಪ ಅವ್ರದಲ್ಲಿ ತಪ್ಪೇನೂ ಇಲ್ಲ, ಜನಗಳದ್ದೇನು ತಪ್ಪಿಲ್ಲ. ತಪ್ಪು ಇರೋವಂಥದ್ದು ಇಲ್ಲೇ. ಇವ್ರು ಸರಿಯಾಗಿದ್ದಿದ್ರೆ ಇಷ್ಟೊಂದು ಆಗ್ತಾ ಇಲ್ಲ. ಒಂದು ಕಡೆ ಎಲ್ಲ ಡೆಲ್ಲಿ ಟೂರ್ ಮಾಡ್ತಾ ಇದ್ದಾರೆ, ಒಬ್ರು ಡೆಲ್ಲಿಯಲ್ಲಿಲ್ಲ. ಮುಖ್ಯಮಂತ್ರಿ ಇರ್ಬೋದು, ಉಪಮುಖ್ಯಮಂತ್ರಿ ಎಲ್ಲ ಡೆಲ್ಲಿ ಟೂರಲ್ಲಿದ್ದಾರೆ. ಇಲ್ಲಿ ಆಗಿರೋವಂಥ ಅನಾಹುತವನ್ನು ನೋಡೋವಂಥದ್ದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅದರಿಂದ ನನಗನ್ಸ್ತೈತೆ ಇವಾಗ ಪರಿಹಾರ ಘೋಷಣೆ ಮಾಡಿದ್ದಾರೆ ಅಂತ ನನಗೂ ಮಾಹಿತಿ ಬಂದಿದೆ. ಯಾಕಂದರೆ ಇದು ಅವ್ರು ಮಾಡಿದ ತಪ್ಪಲ್ಲ, ಏನೋ ಅವ್ರ ಮನೆಯಲ್ಲಿ ಬ್ಲಾಸ್ಟ್ ಆಗೋಯ್ತು, ಸಿಲಿಂಡರ್ ಬ್ಲಾಸ್ಟ್ ಆಯಿತು, ಈ ಥರದ್ದು ಅಲ್ಲ. ಅವ್ರ ಮನೆ ಬಿದ್ದೋಯ್ತಲ್ಲ, ಇದು ಯಾರ ಮನೆ? ಅವ್ರದ್ದಲ್ಲ ಬಿದ್ದಿರೋದು ಸರ್ಕಾರದ ಗೋಡೆ. ಅವ್ರ ಗೋಡೆ ಆಗಿದ್ರೆ ಏನೋ ಸರ್ಕಾರ ಇಲ್ಲ ನಮ್ದಲ್ಲ ಇದು ಗೋಡೆ ಅಂತ ಯಾಮಾರಿಸ್ಬೋದು. ಇದು ಬಿದ್ದಿರೋದು ಸರ್ಕಾರದ ಗೋಡೆ, ಸರ್ಕಾರ ಕಟ್ಟಿರೋ ಗೋಡೆ, ನಿಮ್ಮ ಕಾಂಟ್ರಾಕ್ಟರ್ ಕಟ್ಟಿರೋ ಗೋಡೆ. ಅದರಿಂದ ತಪ್ಪು ನಿಮ್ಮದು. ಅದರಿಂದ ಅವ್ರಿಗೆ 10 ಲಕ್ಷ ರೂಪಾಯಿ ಪರಿಹಾರ ಕೊಡಿ ಅಂತ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಯಾರು ಏಟ್ ತಿಂದದ್ದು ಅವ್ರಿಗೂ ಕೂಡ ಒಂದು 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಿ. ಇನ್ನು ಮುಂದೆ ಆದ್ರೂ ಕೂಡ ಸರ್ಕಾರ ಎಚ್ಚರಿಕೆ ವಹಿಸಿ ಈ ಥರ ಎಲ್ಲೆಲ್ಲಿ ಗೋಡೆಗಳ ಸಮಸ್ಯೆ ಇರ್ಬೋದು, ಮನೆ ಸಮಸ್ಯೆ ಇರ್ಬೋದು. ಕಳೆದ ಬಾರಿನೂ ಕೂಡ KR ಪುರದಲ್ಲಿ ಒಂದು ಮನೆ ಪೂರ್ತಿ ಕುಸಿದುಕೊಂಡು ಹೋಗಿ ಸಾವು ನೋವುಗಳಾಗಿ. ಇದು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆ. ಆದರೆ 4-5 ಘಟನೆ ಆದಮೇಲೆ ಕೂಡ ಇನ್ನೂ ಎಚ್ಚರಿಕೆ ಆಗಿಲ್ಲ ಅಂತ ಹೇಳಿದ್ರೆ ನನಗನ್ಸುತ್ತೆ ಸರ್ಕಾರ ಎಲ್ಲೋ ಒಂದು ಕಡೆ ತಪ್ಪು ಮಾಡ್ತಾ ಇದೆ ಅಂತ ಅನ್ಸುತ್ತೆ.